ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಸಡನ್ ಆಗಿ ಒಂದು ಪ್ಲಾನ್ ಮಾಡಿದ್ದೀನಿ. ಏನಪ್ಪ ಅಂದರೆ ನಾನು ಸೋಲೋ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅದನ್ನು ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಸೊ ನನ್ನ ಲೈಫಲ್ಲಿ ಮೊದಲನೇ ಸತಿ ನಾನು ಸೋಲೋ ಟ್ರಿಪ್ಪಿಗೆ ಹೋಗ್ತಾ ಇರೋದು. ಇದುವರೆಗೂ ನಾನು ಯಾವತ್ತೂ ಸೋಲೋ ಟ್ರಿಪ್ ಮಾಡಿಲ್ಲ. ಆ್ಯಂಡ್ ಶೂಟಿಂಗ್ ಬಿಟ್ಟರೆ ಒಬ್ಬಳೇ ಅಂತ ಯಾವತ್ತೂ ಟ್ರಾವೆಲಿಂಗಿಗೆ ಹೋಗಿಲ್ಲ. ಹೋದರೆ ಶಿರ್ಡಿಗೆ ಹೋಗ್ತೀನಿ ಇಯರ್ಲಿ ಒನ್ಸ್. ಸೊ ಈ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಒಂದು ಸತಿನೂ ಹೋಗಿಲ್ಲ. ಮೊದಲನೇ ಸತಿಗೆ ಸ್ವಲ್ಪ ಭಯ ಇದೆ, ಜೊತೆಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಸೊ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಆ್ಯಂಡ್ ಯಾವುದೇ ಪ್ಲ್ಯಾನ್ ಮಾಡಿಲ್ಲ. ಅಲ್ಲಿ ಹೋಗಿ ಏನು ಮಾಡಬೇಕು ಏನು ಇರ್ತಾ ಏನೂ ಗೊತ್ತಿಲ್ಲ. ಸೊ ನಾನಂತೂ ಹೋಗಬೇಕು ಫಿಕ್ಸ್ ಆಗಿದ್ದೇನೆ. ಬಿಕಾಸ್ ಸ್ವಲ್ಪ ಟ್ರಾವೆಲಿಂಗ್ ಮಾಡಬೇಕು ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಬನ್ನಿ ಫಸ್ಟ್ ಪ್ಯಾಕ್ ಮಾಡ್ತೀನಿ. ಎಲ್ಲ ತೆಗೆದಿಟ್ಟಿದ್ದೀನಿ ಏನೇನು ತೊಗೊಂಡು ಹೋಗಬೇಕು ಅಂತ. ಅಫ್ಕೋರ್ಸ್ ಗೊತ್ತಲ್ಲ, ಗರ್ಲ್ಸ್ ಅಂದರೆ ನಾವು ವಿಡಿಯೋಸ್ ಮಾಡೋಣ, ಆಮೇಲೆ ಫೋಟೋಶೂಟ್ ಮಾಡೋಣ ಅಂತ ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ತೀವಿ. ಬಟ್ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನಾನಂತೂ ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದೀನಿ ಆ್ಯಂಡ್ ಸಿಕ್ಕಾಪಟ್ಟೆ ಕ್ಲೋತ್ಸ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಪ್ಯಾಕ್ ಮಾಡೋಣ ಜೊತೆಗೆ. ಸೊ ಲೆಟ್ ಸ್ಟಾರ್ಟ್ ಪ್ಯಾಕಿಂಗ್. ಸಿಕ್ಕಾಪಟ್ಟೆ ಐಟಮ್ಸ್ ಎತ್ಕೊಂಡು ಬಂದಿದ್ದೀನಿ. ಸ್ಕಿನ್ ಕೇರ್, ಜುವೆಲ್ಸ್, ಆಮೇಲೆ ಮೇಕಪ್ ಎಲ್ಲ ಸ್ಟಫ್ಸ್ನ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಬಟ್ಟೆ ಅಂತೂ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ವಾರ ನಾನು ಆರಾಮ್ಸೆ ಅಲ್ಲಿ ಇದ್ದು ಬಿಡ್ಬೋದು, ಅಷ್ಟು ಬಟ್ಟೆ ತೊಗೋತಾ ಇದ್ದೀನಿ. ನಿಜ ನನಗೆ ಗೊತ್ತಿಲ್ಲ ಯಾಕೆ ಇಷ್ಟೊಂದು ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ. ಬಟ್ ನೋಡೋಣ ಹೆಂಗಾಗುತ್ತೆ ಅಂತ. ನಾನಂತೂ ಸಿಕ್ಕಾಪಟ್ಟೆ ಪ್ಲ್ಯಾನಿಂದ ಹೋಗ್ತಾ ಇದ್ದೀನಿ. ಅಂದರೆ ಪ್ಲ್ಯಾನ್ ಅಂದರೆ ಇನ್ ದ ಸೆನ್ಸ್ ವಿಡಿಯೋಸ್ ಮಾಡಬೇಕು, ಒಳ್ಳೆ ಒಳ್ಳೆ ಫೋಟೋಸ್ ಕ್ಲಿಕ್ ಮಾಡ್ಕೋಬೇಕು ಅಂತ. ಒಬ್ವಿಯಸ್ಲಿ ಯಾರು ಜೊತೆಗಿಲ್ಲ ಕ್ಲಿಕ್ ಮಾಡೋದಕ್ಕೆ. ನೋಡೋಣ ಅಲ್ಲಿ ಯಾರಾದರೂ ಲೋಕಲ್ ಅವ್ರನ್ನ ಹೆಲ್ಪ್ ತೊಗೋಬೋದು, ಅಥವಾ ನಾನೇ ಟ್ರೈಪಾಡ್ ಎಲ್ಲ ಇಟ್ಟು ಸರ್ಕಸ್ ಎಲ್ಲ ಮಾಡಿ ಫೋಟೋಸ್ ತೊಗೋಬೇಕು, ವಿಡಿಯೋಸ್ ತೊಗೋಬೇಕು. ಆ್ಯಂಡ್ ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಇಂದು ಚಿಕ್ಕ ಟ್ರಾಲಿ ತೊಗೊಂಡು ಹೋಗ್ತಾ ಇದ್ದೀನಿ. ಬಟ್ ಚಿಕ್ಕ ಟ್ರಾಲಿಲಿ ಇಷ್ಟೊಂದು ಐಟಮ್ಸ್ನ ಹಾಕೊಳ್ಳೋಣ ಈಗ. ಸೊ ಫಸ್ಟು ನಾನು ಕ್ಲೋತ್ಸ್ನ ಎಲ್ಲ ಸೆಟ್ ಮಾಡಿಬಿಟ್ಟು ಒಂದೊಂದಾಗಿ ಇಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನಾನು ಮೇಕಪ್ಪು, ಆಮೇಲೆ ಜುವೆಲ್ಸು, ಸಿಕ್ಕಾಪಟ್ಟೆ ಜುವೆಲ್ಸ್ ತೊಗೊಂಡಿದ್ದೀನಿ, ಏನಕ್ಕೂ ಗೊತ್ತಿಲ್ಲ. ಆ್ಯಂಡ್ ಸೀರೆ ತೊಗೊಂಡಿದ್ದೀನಿ. ಸೊ ಅಲ್ಲಿ ಒಳ್ಳೆ ಸೀರೆ ಹಾಕೊಂಡು ನೀಟಾಗಿ ಒಂದು ಸ್ವಲ್ಪ ಕ್ಲಿಕ್ ಮಾಡ್ಕೋಬೇಕು ಫೋಟೋಸ್ ಆ್ಯಂಡ್ ವಿಡಿಯೋಸ್. ಹೋಗ್ತಾ ಇರೋದು ಅದಕ್ಕೇನೆ, ಸುಮ್ಮನೆ ಓಡಾಡಿ ನನ್ನ ಸೋಲೋ ಟ್ರಿಪ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಐ ಆಮ್ ಸೋ ಮಚ್ ಎಕ್ಸೈಟೆಡ್ ಆ್ಯಕ್ಚುಲಿ. ಸೊ ಹೋಪ್ಸು ಚೆನ್ನಾಗಾಗುತ್ತೆ. ರೆಡ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಸೀರೆ ತೊಗೋತಾ ಇದ್ದೀನಿ. ಸೀರೆ ಉಟ್ಕೊಳ್ಳೋಣ. ಸೀರೆ ಇಸ್ ಕಂಪಲ್ಸರಿ ನನಗಂತೂ ಎಲ್ಲಿ ಹೋದ್ರು. ಬಿಕಾಸ್ ನನಗೆ ಸೀರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೋಸ್ಕರ. ಆ್ಯಂಡ್ ಸ್ಟ್ರೈಟ್ನರ್. ಡನ್ ವಿತ್ ಪ್ಯಾಕಿಂಗ್. ಇದರಲ್ಲಿ ಬರೀ ಬಟ್ಟೆಗಳು ಮಾತ್ರ ಇರೋದು. ಇನ್ನು ಮಿಕ್ಕಿದ್ದು ಜುವೆಲ್ಸು, ಆಮೇಲೆ ಸ್ಕಿನ್ ಕೇರು, ಆಮೇಲೆ ಇನ್ನು ಸ್ವಲ್ಪ ಥಿಂಗ್ಸ್ ಇದೆ, ಅದನ್ನೆಲ್ಲ ಬೇರೆ ಬ್ಯಾಗಿಗೆ ಹಾಕೋಬೇಕು. ಐ ಡೋಂಟ್ ನೋ ನಾನು ಒಬ್ಬಳೇ ಇನ್ನೆಲ್ಲ ಹೆಂಗೆ ಕ್ಯಾರಿ ಮಾಡ್ತೀನಿ ಅಂತ. ಲೆಟ್ಸ್ ಸಿ. ಎನಿವೆ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಏನು ಸಿಗಲಿಲ್ಲ ಅಂದರೆ ಇನ್ ಕೇಸ್ ಏನು ಮಾಡೋದು, ಅದಕ್ಕೋಸ್ಕರ. ಸೊ ಎಲ್ಲ ಸೆಟ್ ಆಗಿ ಹೋಗಬೇಕು. ಸೊ ಇದರಲ್ಲೆಲ್ಲ ಮುಗೀತು. ಇನ್ನು ಇದು ಬಂದು ನನ್ನ ಮೇಕಪ್ ಕಿಟ್. ಸೊ ಈ ಮೇಕಪ್ ಕಿಟ್ಟಲ್ಲಿ ಫ್ಯಾಷನ್ ಟೇಪು ಕೂಡ ಇದೆ ಇನ್ ಕೇಸ್ ಎಮರ್ಜೆನ್ಸಿ. ಆ್ಯಂಡ್ ಸೆಟ್ಟಿಂಗ್ ಕೋಮ್, ಲೈಕ್ ಆಲ್ ಮೈ ಮೇಕಪ್ ಸ್ಟಫ್ಸ್ ಅಷ್ಟೇ. ಆ್ಯಂಡ್ ಒಂದು ಬ್ಯಾಗು. ಸೊ ಇನ್ನು ನಂದು ಸನ್ಸ್ಕ್ರೀನ್ ಆ್ಯಂಡ್ ಬಾಡಿ ವಾಶ್, ಫೇಸ್ ವಾಶ್, ಬಾಡಿ ಲೋಷನ್, ಇದು ಇದೆಯಲ್ಲ, ಇದು ಕ್ಯೂಟ್ ಬಾಕ್ಸ್. ಇದ್ರಲ್ಲಿ ನನ್ನ ಜುವೆಲ್ಸ್ ಎಲ್ಲ ಇದೆ. ಸೊ ಯಾವ್ದ್ಯಾವ್ದಕ್ಕೆ ಏನೇನು ಹಾಕೋತೀನಿ ಅಂತ ಅಲ್ಲಿ ಹೋದ್ಮೇಲೆ ವಿಡಿಯೋಸ್ ಮಾಡ್ತೀನಲ್ವ, ಅವಾಗ ತೋರಿಸ್ತೀನಿ. ಇದರಲ್ಲಿ ನನ್ನ ಜುವೆಲ್ಸ್ ಎಲ್ಲ ಇದೆ. ಸೊ ಇದನ್ನು ಹಿಂಗೆ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಯಾವುದು ಆಲ್ರೆಡಿ ಬೀಳ್ತಾ ಇದೆ. ಬಿ ದಿಸ್ ದೆನ್ ಇದು ಬಂದು ನನ್ನ ಸ್ಕಿನ್ ಕೇರ್ ಕಿಟ್. ಇಷ್ಟೆಲ್ಲ ನಾನು ಕ್ಯಾರಿ ಮಾಡಿದ್ದೀನಿ. ಎಷ್ಟು ಬೇಕೋ ಅಷ್ಟೇ ತೊಗೊಂಡು ಹೋಗ್ತೀನಿ. ಬಿಕಾಸ್ ನಮ್ಗೆ ಆಲ್ರೆಡಿ ಹುಚ್ಚಿಡಿತಾ ಇದೆ, ಇಷ್ಟೊಂದೆಲ್ಲ ಪ್ಯಾಕ್ ಮಾಡಿದ್ದೀನಿ, ಹಿಂಗೆ ತೊಗೊಂಡು ಓಡಾಡ್ತೀನಿ ನಾನು ಇದನ್ನ ಅಂತ. ಸೊ ಇವಾಗ ಇದೆಲ್ಲ ಮುಗಿಸ್ಬಿಟ್ಟು ಫಾಟ್ ಅಂತ ನಾನು ರೆಡಿ ಆಗಬೇಕು. ಸೊ ಹೊಡೋಣ. ಏನಂದರೆ ನಾನೇನೋ ಬಂದುಬಿಟ್ಟಿದ್ದೀನಿ, ಬಟ್ ಫುಲ್ ಮಳೆ ಬರ್ತಾ ಇದೆ. ನನಗೆ ಎಲ್ಲೂ ಹೊರಗಡೆನೇ ಹೋಗೋಕ್ಕಾಗ್ತಿಲ್ಲ. ಸೊ ಇಷ್ಟೊತ್ತವರೆಗೂ ವೇಟ್ ಮಾಡಿದೆ ನಿಲ್ಲುತ್ತೆ ಏನೋ ಅಂತ, ಬಟ್ ನಿಂತಿಲ್ಲ. ಸೊ ಎನಿವೆ ಹೋಗ್ಬಿಡೋಣ, ಏನಾಗುತ್ತೆ ಆಗಲಿ ಅಂತ ಹೋಗ್ತಾ ಇದ್ದೀನಿ. ಈಗ ರೆಡಿ ಆಗಿದ್ದೀನಿ. ನಾನು ಬಂದಿರೋ ಹೋಟೆಲ್ ಹೊರಗಡೆ ಹೋಗಿದ್ದು ಹಿಂಗೆ ಕಾಣಿಸ್ತಾ ಇದೆ.
ನಾನೀಗೊಂದು ಕೆಫೆ ಹುಡ್ಕೊಂಡು ಕೆಫೆಗಂತ ಬಂದಿದ್ದೀನಿ, ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ಏನಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆಯಿತು, ಈ ಥರ ಕಾಣಿಸ್ತಿದೆ ಸ್ಟ್ರೀಟ್. ಇದು ನೈಟು ಸಖತ್ ಜನ ಇದ್ದಾರೆ, ತುಂಬ ಚೆನ್ನಾಗಿದೆ ಸ್ಟ್ರೀಟ್. ಒಂಥರ ಫಾರಿನ್ಗೆ ಬಂದಿರೋ ಫೀಲಲ್ಲಿ. ಈಗ ಬೀಚಿಗೆ ಬಂದಿದ್ದೀನಿ, ಒಂದು ನೈಟ್ ಸುತ್ತಾಡ್ಕೊಂಡು ಹೋಗೋಣ ಅಂತ. ತುಂಬ ಚೆನ್ನಾಗಿದೆ ಆ್ಯಂಡ್ ಒಬ್ಬಳೇ ಒಳ್ಳೆ ಫೀಲ್ ಇದೆ. ಇದು ಕೆಫೇಸು ಆಮೇಲೆ ಚರ್ಚು ಎಲ್ಲನೂ ಈ ಥರ ಇರುತ್ತೆ. ಸಖತ್ ಕ್ಯೂಟಾಗಿ ಕಾಣಿಸ್ತದೆ. ಆ್ಯಂಡ್ ಹಳೇ ಬಿಲ್ಡಿಂಗ್ಸು ಸಖತ್ತಾಗಿದೆ. नाम क्या है? खुशी. खुशी, क्या चाहिए आपको? आइसक्रीम खिलाना. आइसक्रीम चाहिए? चलो हम आइसक्रीम खाएंगे. बाय बाय. ಕ್ಯಾಶ್ ತೊಗೊಂಡೆ, ಬಿಕಾಸ್ ಇಲ್ಲೆಲ್ಲ ಸ್ವಲ್ಪ ಗೂಗಲ್ ಪೇ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಕ್ಯಾಶ್ ತೊಗೊಳಕ್ಕೆ ಬಂದಿದ್ದೆ. ಕ್ಯಾಶ್ ತೊಗೊಂಡೆ. ಸೊ ಇವಾಗ ರೆಡಿ ಆಗಿದ್ದೀನಿ ಹೋಟೆಲಿಂದ. ಇನ್ನೇನು ಫ್ರೆಂಚ್ ಸ್ಟ್ರೀಟ್ಗೆ ಹೋಗಬೇಕು ಅಂದ್ಕೊಂಡೆ. ಸೊ ಬನ್ನಿ ಹೋಗೋಣ. ನಾನು ಫ್ರೆಂಚ್ ಟೌನಲ್ಲಿದ್ದೀನಿ. ತುಂಬ ಚೆನ್ನಾಗಿದೆ ಸ್ಟ್ರೀಟು. ಇದೆಲ್ಲ ಹೂಗಳು ಬೆಳೆದಿದೆ. ಇಲ್ಲಿ ತುಂಬ ಮರಗಳಿದೆ ಈ ಹೂವಿಂದು. ಸೊ ಇದನ್ನು ನಾನು ನಮ್ಮ ಸ್ಕೂಲ್ ಡೇಸಲ್ಲಿ, ನಮ್ಮ ಸ್ಕೂಲಲ್ಲಿ ಒಂದಿತ್ತು, ಅಲ್ಲಿ ನೋಡಿದ್ದು. ತಿರ್ಗಾ ಮತ್ತೆ ನೋಡೋಕ್ಕೆ ಆಗಿರಲಿಲ್ಲ. ಫೈನಲಿ ಇವತ್ತು ಈ ಸ್ಟ್ರೀಟಲ್ಲಿ ನನಗೆ ಹೂವು ಸಿಕ್ತು. ಆ್ಯಂಡ್ ಸುಮಾರು ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾರೋ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾಯಿದ್ರು. ಅವ್ರು ಹೇಳಿದೆ ಒಂದೆರಡು ಫೋಟೋಸ್ ಕ್ಲಿಕ್ ಮಾಡಿ ಕೊಡಿ ಅಂತ ಮಾಡಿಕೊಟ್ರು. ಸೊ ತುಂಬ ಚೆನ್ನಾಗಿದೆ ಸ್ಟ್ರೀಟು. ವಾಕಿಂಗ್ ಮಾಡ್ಕೊಂಡು ಸುಮ್ಮನೆ ಹಂಗೆ ಹೋದರೆ ತುಂಬ ಪೀಸ್ಫುಲ್ಲಾಗಿದೆ. ಆ್ಯಂಡ್ ನನಗೆ ಈ ಪಾಂಡಿಚೇರಿ ಸಿಕ್ಕಾಡಿ ಇಷ್ಟ ಆಯಿತು. ಕ್ಯೂಟ್ ಆಗಿದೆ ನೋಡೋಕ್ಕಂತ, ಸುಂದರವಾಗಿ ಕಲರ್ಫುಲ್ ಆಗಿದೆ. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಯಾರಾದರೂ ಫೋಟೋಸ್ ತೆಗೆಸ್ಕೋತಾ ಇದ್ದರೆ, ಯಾವುದಾದ್ರೂ ವೆಹಿಕಲ್ ಬಂದರೆ ಹಾಗೆ ಸಡನ್ನಾಗಿ ಹೋಗಲ್ಲ, ಅವ್ರು ನಿಂತ್ಕೋತಾರೆ ಫೋಟೋಸ್ ತೆಗೆಸ್ಕೋತಾ ಇದ್ದಾರೆ ಅಂತ. ಸೊ ಅಷ್ಟು ಸೆನ್ಸಿಬಲ್ ಇದ್ದಾರೆ ಜನ. ಆ್ಯಂಡ್ ತುಂಬ ಪೊಲೈಟಾಗಿಯೂ ಕೂಡ ಇದ್ದಾರೆ. ಏನಾದರೂ ಒಂದು ಫೋಟೋ ತೆಗೆದುಕೊಡಿ, ಒಂದು ವೀಡಿಯೋ ಮಾಡಿಕೊಡಿ ಅಂದರೆ ಓಕೆ ಅಂತ ಮಾಡಿಕೊಡ್ತಾರೆ. ಖುಷಿ ಆಯಿತು. ಆ್ಯಂಡ್ ನಾನು ಬೇಗ ತಮಿಳು ಕಲ್ತ್ಕೋಬೇಕು. ತಮಿಳು ಒಂದು ಪ್ರಾಜೆಕ್ಟ್ ಮಾಡಬೇಕು. ನಾನು ಹೆಲ್ಪ್ ಆಗುತ್ತೆ ಈ ಥರ ಹೊರಗಡೆ ಬಂದಾಗ ಎಲ್ಲ ಭಾಷೆಗಳು ಗೊತ್ತಿದ್ರೆ. ಈಗ ಬಂದಿರೋದು ಫ್ರೆಂಚ್ ಟೌನು. ಸೊ ಇಲ್ಲೆಲ್ಲ ಫ್ರೆಂಚ್ ಆರ್ಕಿಟೆಕ್ಚರಲ್ಲಿ ಮಾಡಿರೋ ಮನೆಗಳಿದೆ. ಆ್ಯಂಡ್ ಇದು ಬಂದು ಕೆಫೆ. ಆಮೇಲೆ ಇಲ್ಲಿ ಎಲ್ಲ ಶಾಪ್ ಕೂಡ ಇದೇ ಥರ ಬಿಲ್ಡಿಂಗಲ್ಲೇ ಇರೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಹಿಂಗೆ ನಡ್ಕೊಂಡು ಹೋದರೆ ಒಂಥರ ಬೇರೆ ಕಂಟ್ರಿಗೆ ಬಂದಿದ್ದೀವಿ ಅನ್ನೋ ಫೀಲಲ್ಲಿ ಇರ್ತೀವಿ. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ತುಂಬ ಕಲರ್ಫುಲ್ ಆಗಿದೆ. ಎಲ್ಲ ಒಂದು ಯೆಲ್ಲೋ, ಪಿಂಕು ಆ ಥರ ಕಲರ್ಸಲ್ಲಿ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಪಾಂಡಿಚೇರಿ. ಇದು ಬಂದು ಸ್ಟಾರ್ಬಕ್ಸ್ ಕಾಫಿ ಡೇ. ಸಕ್ಕತ್ತಾಗಿದೆ. ಇದ್ರ ಇಂಟೀರಿಯರು, ಇದ್ರ ಮೇಲೆ ಪೇಂಟ್ ಮಾಡಿರೋ ಕಲರು ಎಷ್ಟು ಕಲರ್ಫುಲ್ ಆಗಿದೆ. ಹಿಂಗೆ ಕಾಣಿಸ್ತಿದೆ. ಆ್ಯಂಡ್ ಮಳೆ ಬೇರೆ ಬರ್ತಾ ಇದೆ, ಬಿಸಿಲು ಬೇರೆ ಇಲ್ಲ. ವ್ಯೂ ಕ್ರೇಜಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಬಂದಾಗಿಂದ ಮಳೆನೇ ಆಗ್ತಾಯಿದೆ, ಒಂದು ಸ್ವಲ್ಪನೂ ಬಿಸಿಲಿಲ್ಲ. ಬಟ್ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಮಳೆ. ಇಷ್ಟು ಚೆನ್ನಾಗಿದೆ ಸ್ಟ್ರೀಟ್ ಇದು. ನೋಡಿ, ಎಲ್ಲರೂ ಬೈಕ್ ಹಿಂಗೆ ರೆಂಟ್ ಮಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ. ಇದೊಂದು ಕೆಫೆಗೆ ಹೋಗ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾರೆ, ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ರೆಸ್ಟೋರೆಂಟ್ ಇದು. ಸೊ ಇದಕ್ಕೆ ಹೋಗ್ತಾ ಇದ್ದೀನಿ. ಈಗ ಸೂಪ್ ಆರ್ಡ್ರ್ ಮಾಡಿದ್ದೀನಿ. ಅವ್ರು ಸೂಪ್ ಮಾಡ್ಕೊಂಡು ಬರಲಿ ಅಷ್ಟರಲ್ಲೇ ನನಗೆ ಇಲ್ಲಿಂದ ವ್ಯೂ ಹೆಂಗಿದೆ ಅಂತ ನೋಡೋಣ ಅಂತ ಬಂದಿದ್ದೀನಿ. ಒಂದು ಸ್ವಲ್ಪ ಒಂಥರ ಆಕ್ವರ್ಡ್ ಫೀಲ್ ಅನ್ನಿಸ್ತಾ ಇದೆ ಒಬ್ಬಳೇ ಇರೋದ್ರಿಂದ. ಬಟ್ ಐ ಆಮ್ ಎಂಜಾಯಿಂಗ್ ಇಟ್. ಗೈಸ್, ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ. ಏನಪ್ಪ ಅಂದರೆ, ಯಾರು ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಟ್ರಿಪ್ನ ಪ್ಲ್ಯಾನ್ ಮಾಡಬೇಡಿ. ನಿಮಗೆ ಅನ್ನಿಸ್ತು ಅಂದ್ಕೊಳ್ಳಿ, ನಿಮಗೆ ಟ್ರಾವೆಲಿಂಗ್ ಮಾಡಬೇಕು ಅಂತ ಅನಿಸಿದ್ರೆ
ಜಸ್ಟ್ ಪ್ಯಾಕ್ ಯುವರ್ ಥಿಂಗ್ಸ್ ಆ್ಯಂಡ್ ಹೋಗಬೇಡಿ, ಯಾರಿಗೂ ವೇಟ್ ಮಾಡಬೇಡಿ. ನಾನು ಹಂಗೆ ವೇಟ್ ಮಾಡ್ಕೊಂಡು ಕೂತ್ಕೊಂಡು ಸುಮಾರು ಟ್ರಿಪ್ನ ಕ್ಯಾನ್ಸಲ್ ಮಾಡಿದ್ದೀನಿ. ಆ್ಯಂಡ್ ಫೈನಲಿ ನಾನು ಈ ಸತಿ ಇಲ್ಲ ಹೋಗಲೇಬೇಕು ಅಂತ ಪಕ್ಕಾ ಫಿಕ್ಸ್ ಆಗಿ ನಾನು ಒಬ್ಬಳೇ ಬಂದಿದ್ದೀನಿ. ಇನ್ಮೇಲೆ ನನಗೆ ಒಬ್ಬಳೇ ಟ್ರಾವೆಲಿಂಗ್ ಮಾಡೋದಕ್ಕೆ ಸ್ವಲ್ಪ ಧೈರ್ಯ ಬರ್ತಾಯಿದೆ ಅನ್ಕೋತೀನಿ. ಆ್ಯಂಡ್ ಇನ್ಮೇಲೆ ನಾನು ಒಬ್ಬಳೇ ಜಾಸ್ತಿ ಟ್ರಾವೆಲ್ ಮಾಡ್ತೀನಿ. ಈಗ ಸೂಪ್ ಆರ್ಡರ್ ಮಾಡಿದ್ದೆ. ಇದು ಕೊರಿಯಾಂಡರ್ ಸೂಪು, ಟೊಮೆಟೊ ರಸಮ್ ಥರ ಇದೆ. ಆ್ಯಂಡ್ ಇದು ಬಂದು ಬೇಬಿ ಕಾರ್ನ್ ಆ್ಯಂಡ್ ಮಶ್ರೂಮ್ ಫ್ರೈ. ಸಿಕ್ಕಾಪಟ್ಟೆ ಆಯಿಲ್ ಹಾಕಿದ್ದಾರೆ, ಬಟ್ ಇಟ್ಸ್ ಓಕೆ, ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಈ ಮಗ್ಗಲ್ಲೇ ಸ್ಪೂನೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಟಿಶ್ಯೂ ಪೇಪರ್ ಹೋಲ್ಡರ್ ಕೂಡ ಸಿರಾಮಿಕ್ ಇದೆ. ಸಿರಾಮಿಕ್ ಸಿಕ್ಕಾಪಟ್ಟೆ ಇಷ್ಟ ನನಗೆ ಸಿರಾಮಿಕ್. ಸೊ ಚೆನ್ನಾಗಿದೆ, ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ. ಈ ಸೂಪ್ ಆರ್ಡ್ರ್ ಮಾಡಿದ್ದೀನಲ್ಲ, ಈ ಸೂಪ್ ಬರೀ ಈ ಸೂಪು ನನಗೆ ಟೇಸ್ಟ್ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಟೊಮ್ಯಾಟೊ ರಸಮ್ ಥರ ಅನ್ನಿಸ್ತಾ ಇದೆ. ಎಕ್ಸಾಕ್ಟ್ಲಿ ಟೊಮ್ಯಾಟೊ ರಸಮ್, ಪೆಪ್ಪರ್ ಹಾಕಿ ಟೊಮ್ಯಾಟೊ ರಸಮ್ ಮಾಡಿಕೊಟ್ಟಿದ್ದಾರೆ. ಸೊ ಈಗ ಊಟ ಮಾಡಿಕೊಂಡೆ. ಈ ಸ್ಟ್ರೀಟ್ ಬಿಟ್ಟು ನನಗೆ ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಬೀಚ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈಗ ಬೀಚ್ಗೆ ಹೋಗಬೇಕು. ನೋಡಿದೆ ಸ್ಟಾರ್ಬಕ್ಸ್ ನೋಡಿದ ತಕ್ಷಣ ಕಾಫಿ ಕುಡಿಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಮಾಡಿದ್ದೀನಿ. ಕಾಫಿ ತೊಗೊಂಡಿದ್ದೀನಿ, ಕ್ಲಾಸಿಗೆ ತೊಗೊಂಡು. This is the view. ಗೈಸ್, ನಾನು ಮೊದಲನೇ ಸೋಲೋ ಟ್ರಿಪ್ಪಿಗೆ ಬಂದಿದ್ದೀನಿ, ಪಾಂಡಿಚೇರಿಗೆ ಬಂದಿದ್ದೀನಿ. ತುಂಬ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದಿದ್ದೀನಿ. ಬಟ್ ನನಗೆ ಯಾವುದೇ ಥರ ಪ್ಲ್ಯಾನ್ ಇಲ್ಲ, ಏನೇನು ನೋಡ್ತೀನಿ, ಏನೇನು ನೋಡಬೇಕು ಅಂತಲೂ ಗೊತ್ತಿಲ್ಲ. ಬಟ್ ಒಬ್ಬಳೇ ಬಂದಿರೋದ್ರಿಂದ ಸ್ವಲ್ಪ ಆಕ್ವರ್ಡ್ ಫೀಲ್ ಆಗ್ತಾಯಿದೆ. ಆ್ಯಂಡ್ ಜೊತೆಗೆ ಬ್ಲಾಗ್ ಕೂಡ ಮಾಡ್ತಾಯಿದ್ದೀನಿ. ಇದು ಯಾರ್ದೋ ಕಾರ್ ನಿಲ್ಲಿಸಿದ್ದಾರೆ, ಇದ್ರ ಮೇಲೆ ಸಪೋರ್ಟ್ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬರ್ತಿದೆ ಅಂತ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಫ್ಯಾಮ್ಲಿ ಜೊತೆಗೆ ಬಂದಿದ್ದಾರೆ, ಫ್ರೆಂಡ್ಸ್ ಜೊತೆಗೆ ಬಂದಿದ್ದಾರೆ. ನಾನು ಒಬ್ಬಳೇ ಓಡಾಡ್ತಾ ಇದ್ದೀನಿ. ಬಟ್ ಚೆನ್ನಾಗಿದೆ, ಒಂಥರ ಗೊತ್ತಿಲ್ಲದೇ ಇರೋ ಸಿಟಿಲಿ ಯಾರೂ ನಮ್ಮನ್ನು ಜಡ್ಜ್ ಮಾಡಲ್ಲ, ನಮ್ಗೆ ಹೆಂಗೆ ಬೇಕು ಹಂಗಿರ್ಬೋದು. ಆ್ಯಂಡ್ ನನಗೆ ಬೀಚಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ಬೀಚ್ ನೋಡೋಣ ಅಂತ ಬಂದಿದ್ದೀನಿ. ತುಂಬ ಒಂಥರ ಅನ್ನಿಸ್ತಾ ಇತ್ತು. ಸೊ ಬೀಚಿಗೆ ಬಂದರೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಬಂದಿದ್ದೀನಿ. ನೋಡೋಣ ಏನೇನು ಮಾಡ್ತೀನಿ ಅಂತ. ಆ್ಯಂಡ್ ಆಲ್ಮೋಸ್ಟ್ ನಾನಂತೂ ಸಿಕ್ಕಾಪಟ್ಟೆ ಬೀಚಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸುಮ್ಮನೆ ಬೀಚ್ ಹತ್ರ ಹೋಗಿ ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸಾಗಿ ಕೂತ್ಕೊಂಡ್ಬಿಟ್ರೆ ಸಾಕು, ಅಷ್ಟೇ ಸಾಕು ನನಗೆ. ಸೊ ಲೆಟ್ಸ್ ಗೋ. ಇವಾಗ ಚರ್ಚಿಗೆ ಬಂದಿದ್ದೀನಿ. ಇಟ್ಸ್ ಅ ಫೇಮಸ್ ಚರ್ಚ್ ಅಂತೆ. ಸೊ ಸಂಜೆ ಬಂದಿದ್ದೀನಿ ನಾನು, ಅದಕ್ಕೆ ಈಗ ನೋಡೋಣ ಹೆಂಗಿದೆ ಅಂತ. ಒಳಗಡೆ ಎಂಟ್ರಿ ಇದೆಯಾ ಇಲ್ವಾ, ಒಳಗಡೆ ಹೆಂಗಿದೆ ಇನ್ನೂ ಎತ್ತ ಅಂತ ಎಲ್ಲ. ಇದು ಚರ್ಚಿಗೆ ಹೋಗಿದ್ದೆ. ಸೊ ಚರ್ಚಲ್ಲಿ ಅವರು ಪ್ರೇಯರ್ ಮಾಡ್ತಾಯಿದ್ರು. ಸೊ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಪ್ರೇಯರಲ್ಲಿ ಕೂತಿದ್ದೆ. ಆ್ಯಂಡ್ ತುಂಬ ಚೆನ್ನಾಗಿ ಅನ್ನಿಸ್ತು, ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಚರ್ಚಲ್ಲಿ. ತುಂಬ ಸೈಲೆಂಟಾಗಿದೆ, ಏನೂ ನಾಯ್ಸೇ ಮಾಡಲ್ಲ. ಅವರು ಅಷ್ಟು ಚೆನ್ನಾಗಿ ಕ್ಲೀನಾಗಿ ಕೂತ್ಕೊಂಡು ಪ್ರೇಯರ್ ಮಾಡ್ತಿದ್ದಾರೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಚರ್ಚಿಗೆ ಹೋಗಿದ್ದು ನನ್ನ ಲೈಫಲ್ಲಿ. ಇದುವರೆಗೂ ನಾನು ಯಾವತ್ತೂ ಚರ್ಚಿಗೆ ಹೋಗಿಲ್ಲ. ಫೈನಲಿ ಆಸೆ ಇತ್ತು, ಹೋಗಬೇಕು ಅಂತ ಹೋದೆ. ಇವತ್ತು ಬೆಂಗಳೂರಿಗೆ ಹೊರಡಬೇಕು. ಆ್ಯಂಡ್ ನಿನ್ನೆ ನೈಟ್ ನಾನು ಬೀಚ್ಗೆ ಹೋಗಿದ್ದೆ. ಬೀಚ್ ಹತ್ರ ಕೂತ್ಕೊಂಡು ಬರೋಕ್ಕೆ ಮನಸ್ಸಾಗಿಲ್ಲ, ಸಿಕ್ಕಾವಳೆ ಲೇಟಾಗಿ ಬಂದಿದೆ. ಲೇಟಾಗಿ ಎದ್ದೆ, ಇವಾಗ ಟಿಫನ್ ಮಾಡಿಕೊಂಡೆ. ಇವಾಗ ಒಂದು ಸ್ವಲ್ಪ ಮಾರ್ಕೆಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಮಾರ್ಕೆಟ್ಗೆ ಹೋಗೋಣ, ಅದಾದಮೇಲೆ ಬ್ಯಾಂಗ್ಳೂರು ಅಷ್ಟೇ. ಸೊ ಇವತ್ತು ಹಿಂಗೆ ರೆಡಿ ಆಗಿದ್ದೀನಿ, ಸಿಂಪಲ್ ಆಗಿರೋ ಔಟ್ಫಿಟ್ ಹಾಕೊಂಡಿದ್ದೀನಿ. ಯಾಕಂದರೆ ನಾನು ಇವತ್ತು ಎಲ್ಲಿ ಹೋಗ್ತಾ ಇಲ್ಲ, ಸುಮ್ಮನೆ ಹಂಗೆ ಒಂದು ವಾಕಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಅದಕ್ಕೋಸ್ಕರ ಏನು ಮೇಕಪ್ ಹಾಕಿಲ್ಲ. ಸೊ ದಿಸ್ ಈಸ್ ದ ಔಟ್ಫಿಟ್ ಆಫ್ ದ ಡೇ.
ಗೈಸ್, ಇನ್ನೊಂದು ವಿಷಯ ಏನು ಅಂದರೆ, ನಾನು ಉಲ್ಟಾ ಟಿ ಶರ್ಟ್ ಹಾಕ್ಕೊಂಡು ಬಂದಿದ್ದೀನಿ. ಸೊ ಇದೊಂದು ಸ್ವೀಟ್ ಶಾಪ್ ಬಂದಿದ್ದೀನಿ. ಮೇ ಬಿ ವಾಶ್ರೂಮಲ್ಲಿ ಹೋಗಿ ಚೇಂಜ್ ಮಾಡ್ಕೋಬೇಕು. ಉಲ್ಟಾ ಟಿ ಶರ್ಟ್ ಹಾಕ್ಕೊಂಡೆಲ್ಲ ಓಡಾಡಿದ್ದೀನಿ ಇಷ್ಟೊತ್ತವರೆಗೂ. ಸೊ ಇವಾಗ ನಾನು ಮಿರರಲ್ಲಿ ನೋಡ್ಕೊಂಡಾಗ ಗೊತ್ತಾಯ್ತು ಉಲ್ಟಾ ಟಿ ಶರ್ಟ್ ಅಂತ. ಸೊ ಈಗ ಸ್ವಲ್ಪ ಸ್ವೀಟ್ಸ್ ತೊಗೊಂಡಿದ್ದೀನಿ ಮನೆಗೆ, ಮತ್ತು ನನಗೂ ತಿನ್ನೋಕ್ಕೆ ಯೂಸ್ ಆಗುತ್ತೆ ಈಗ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಇದೊಂಥರ ಮಜಾ ಇದು. ಏನೂ ಆಗುತ್ತೆ. ಬಿಸಿಲು ಜಾಸ್ತಿ.